ವಿಪಿಜಿ ರಾಮ್ಜಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಅಪಪ್ರಚಾರ, ವಿ ಸೋಮಣ್ಣ ಆರೋಪ. ಚಾಮರಾಜನಗರ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಪಪ್ರಚಾರ ಮಾಡುತ್ತಿದೆ ಎಂದು ಕೇಂದ್ರ ರೈಲ್ವೆ ರಾಜ್ಯ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಆರೋಪಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮಹಾತ್ಮ ಗಾಂಧೀಜಿ ಸ್ವರಾಜ್ಯದ ಕನಸು ಕಂಡಿದ್ದರು. ಪ್ರಸ್ತುತ ಸಂದರ್ಭದಲ್ಲಿ ಗಾಂಧಿ ಹೆಸರಿನ ಬದಲಿಗೆ ರಾಮ್ಜಿ ಹೆಸರು ಸೇರಿಸಲಾಗಿದೆ ಎಂದು ಗಾಂಧೀಜಿ ಹೆಸರು ಬದಲಾವಣೆಯನ್ನು ಸಮರ್ಥಿಸಿಕೊಂಡರು ಎಂದರು. ದೇಶದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆರಂಭವಾಗಿ 2 ದಶಕ ಕಳೆದಿದೆ. ಕಾಲಕ್ಕೆ ತಕ್ಕಂತೆ ಯೋಜನೆಯಲ್ಲಿ ಬದಲಾವಣೆ ಮಾಡುವುದು ಅಗತ್ಯವಿದ್ದು, ಆ ಕಾರಣಕ್ಕೆ ಬದಲಾವಣೆ ಮಾಡಲಾಗಿದೆ. ಈವರೆಗೆ ಕೇಂದ್ರ ಸರ್ಕಾರವೇ ಪೂರ್ಣ ಪ್ರಮಾಣದಲ್ಲಿ ಅನುದಾನ ನೀಡುತ್ತಿತ್ತು. ಇನ್ನು ಮುಂದೆ ಕೇಂದ್ರ ಶೇಕಡಾ 60ರಷ್ಟು ಹಣ ನೀಡಿದರೆ ರಾಜ್ಯ ಸರ್ಕಾರ ಶೇಕಡಾ 40ರಷ್ಟು ಹಣ ಒದಗಿಸಿ ಯೋಜನೆ ಜಾರಿ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಹೆಚ್ಚಿಸುವುದು ಮತ್ತಷ್ಟು ಪಾರದರ್ಶಕ ಹಾಗೂ ಶಾಶ್ವತವಾಗಿ ಗುಣಮಟ್ಟದ ಆಸ್ತಿ ನಿರ್ಮಾಣದ ಗುರಿ ಹೊಂದಿದೆ ಎಂದು ಹೇಳಿದರು. ಉದ್ಯೋಗ ಖಾತ್ರಿಯನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಯೋಜನೆಯಲ್ಲಿ ಪಾರದರ್ಶಕತೆ ತರುವ ಸಲುವಾಗಿ ಡಿಜಿಟಲ್ ವ್ಯವಸ್ಥೆಗೆ ರೂಪಾಂತರಿಸಲಾಗುತ್ತಿದೆ. ಇದರಿಂದಾಗಿ ಯೋಜನೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಕಾಣಬಹುದು. ಆದರೆ ರಾಜ್ಯ ಸರ್ಕಾರ ಅನಗತ್ಯವಾಗಿ ಆರೋಪ ಮಾಡುತ್ತಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್, ಶಾಸಕ ಎನ್ ಮಂಜುನಾಥ್, ಮಾಜಿ ಸಚಿವ ಎನ್ ಮಹೇಶ್, ಮಾಜಿ ಶಾಸಕರಾದ ಎಸ್ ಬಾಲರಾಜು, ಮಾಜಿ ವಿಧಾನ ಪರಿಷತ್ ಸದಸ್ಯ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ, ಕೇಂದ್ರ ಪರಿಹಾರ ಸಮಿತಿ ಅಧ್ಯಕ್ಷ ಎಂ ರಾಮಚಂದ್ರ, ರಾಜ್ಯ ವಕ್ತಾರ ಮಹೇಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಹಾಗಾಗಿ 100 ದಿನ ಇದ್ದದನ್ನ 125 ದಿನ ಮಾಡಿದ್ವಿ. ಹೌದು, ಅದನ್ನ 370 ರೂಪಾಯಿ ರೈಟ್ ಫಿಕ್ಸ್ ಮಾಡಿದ್ವಿ. ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ ಅನ್ನೋದಕ್ಕೆ ಮಾಡಿ 60 ದಿನಗಳ ಕಾಲ ವ್ಯವಸಾಯಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದನ್ನು ಮಾಡಿದ್ದೀವಿ. ಅದಲ್ದಿರ ವಿಕಸಿತ ಭಾರತದಲ್ಲಿ ನಾವು ವಿಕಸಿತ ಭಾರತ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರನ್ನು ಸ್ಟೇಕನ್ನು ಮಾಡಿ ಅದ್ರ ಜೊತೆಗೆ ಸೇರಿಸೋದ್ರಿಂದ ಏನು ಇವತ್ತು ಕೂಲಿಗಾಗಿ ಕಾಡು ಅಂತ ಏನು ಹೇಳ್ತಾ ಇದ್ರು, ಅದನ್ನು ಬಲಾಢ್ಯವಾಗಿ ಮಾಡ್ತಕ್ಕಂಥದಕ್ಕೆ 1 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಬಂಡವಾಳವಾಗಿಟ್ಟರೆ 5 ವರ್ಷದಲ್ಲಿ ಅದು 2 ಲಕ್ಷ ಕೋಟಿ ಆಗೋದನ್ನು ಕೂಡ ಯಾವ್ಯಾವುದಕ್ಕೆ ಯಾವ್ಯಾವ ರೀತಿ ಆದ್ಯತೆ ಕೊಡಬೇಕು. ನಾವು ಇವತ್ತು ಸ್ವಚ್ಛ ಭಾರತದ ವ್ಯವಸ್ಥೆಯನ್ನು ಕೂಡ ನಾನೇ ನೋಡ್ತಾ ಇದ್ದೀನಿ, JJM ಅನ್ನು ಕೂಡ ನಾನೇ ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿ ಪಂಚಾಯಿತಿ ಲೆವೆಲ್ನಲ್ಲಿ ಪಂಚಾಯಿತಿ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, PDOಗಳಿದ್ದಾರೆ, ಬೇರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಇವರಿಗೂ ಕೂಡ ಜವಾಬ್ದಾರಿಯನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಹೊಸ ಕಾಯ್ದೆಯಲ್ಲಿ ನಾವು ತಂದಿದ್ದೀವಿ. ಈ ಕಾಯ್ದೆಯನ್ನು ತಂದಿರೋದ್ರಿಂದ ಆಡಳಿತಾತ್ಮಕವಾಗಿ ಫಲಪಡಿಸ್ತಕ್ಕಂಥದ್ದು ಈಗಿದ್ದಂಥ ಆಡಳಿತಾತ್ಮಕ ವೆಚ್ಚವನ್ನು 6%ಅನ್ನು 9% ಮಾಡಿ ಇದನ್ನು ಸೂಪರ್ವೈಸರ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥಿತವಾಗಿ ದಾರಿಯನ್ನು ತೋರಿಸ್ತಾ ಇದ್ದೀವಿ. ದಿನಗೂಲಿಯಲ್ಲಿ ಮೊದಲಿದ್ದು 2014 ಮುಂಚೆ 45.9 ಇತ್ತು, ಇವಾಗ ಅದನ್ನು 50.4ಕ್ಕೆ ಜಾಸ್ತಿ ಆಗ್ತಾಯಿದೆ. ಇದು ಒಂದು ಕಡೆ ಆದರೆ ರಾಜ್ಯ ಸರ್ಕಾರ ಆರೋಪಕ್ಕೆ ಒಂದು 2-3 ವಿಚಾರಗಳನ್ನು ನಾವು ಮಾಡೋದಕ್ಕೆ ಇಚ್ಛೆಪಡ್ತಿದ್ದೀವಿ. ಕಾಂಗ್ರೆಸ್ ಸರ್ಕಾರದ ಕೆಲವು ನಾಯಕರು ಅಂಕಿಅಂಶಗಳನ್ನೇ ನೋಡೋದಿಲ್ಲ, ಏನೋ ಒಂದು ಹೇಳಬೇಕು ಹೇಳ್ತಾ ಇದ್ದಾರೆ. ಹಿಂದೆ UPA ಸರ್ಕಾರದ 2ನೇ ಅವಧಿಯಲ್ಲಿ ರಾಜ್ಯದ ಬೇಡಿಕೆ ಹೆಚ್ಚುತ್ತಿದ್ದು 2011ರಲ್ಲಿ 40,000 ಕೋಟಿ ರೂಪಾಯಿ ಇದಕ್ಕೆ ಬಡ್ಜೆಟನ್ನು ನಿಗದಿ ಮಾಡಿದ್ವಿ. ಇದನ್ನು ನಾವು 2012-13ರಲ್ಲಿ ಅದೇ ಸರ್ಕಾರ 33,000 ಇಳಿಸಿದ್ವಿ. 2011ರಿಂದ ಇದ್ದಿದ್ದನ್ನು 12-13ರಲ್ಲಿ 33,000 ಕೋಟಿಗೆ ಇಳಿಸೋದು. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ಬಡ್ಜೆಟನ್ನು 2.86 ಲಕ್ಷ ಕೋಟಿಗೆ ಏರಿಸೋದ್ರ ಮುಖೇನ ಗ್ರಾಮೀಣ ಭಾಗದ ಜನರಲ್ಲೂ ಕೂಡ ಒಂದು ಸಂಚಲನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನನ್ನ ಆತ್ಮೀಯ ದೇಶದ ಸಂಪರ್ಕದ ಸೇತುವೆಯಾಗಿರ್ತಕ್ಕಂಥ ಮಾಧ್ಯಮದವರಿಗೆ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಇದರಿಂದ NBIನ ವರದಿ ಪ್ರಕಾರ ಒಂದು ವರ್ಷಕ್ಕೆ 17,000 ಕೋಟಿ ಬಡ್ಜೆಟ್ಟು ಭಾರತ ಸರ್ಕಾರ ಹೆಚ್ಚಿಗೆ ಮಾಡಿದೆ. 25-26 ಆರ್ಥಿಕ ವರ್ಷದಲ್ಲಿ ಇವತ್ತು 349 ಇದ್ದಿದ್ದನ್ನು 370 ರೂಪಾಯಿ ನಾವು ಈಗಾಗಲೇ ಮಾಡಿದ್ದೀವಿ. ಅದಲ್ಲದೆ
ಮಹಾತ್ಮ ಗಾಂಧಿಯವರ ಹೆಸರು ನಾವು ತೆಗೆದಿರ್ಬೋದು ಇಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಾತ್ಮ ಗಾಂಧಿಯವರಿಗೆ ಪ್ರೇರಣೆ ಜೈ ಶ್ರೀರಾಮ್. ವಿಕಸಿತ ಭಾರತದ ಒಂದು ಕಲ್ಪನೆ. ಎಷ್ಟು ಹೆಸರಿಟ್ಟಿದ್ದೀರಿ ನೀವು ಜವಾಹರ್ಲಾಲ್ ನೆಹರು ಹೆಸರಿನಲ್ಲಿ, ಎಷ್ಟು ಇಟ್ಟಿದ್ದೀರಿ ಇಂದಿರಾ ಗಾಂಧಿ ಹೆಸರಿನಲ್ಲಿ, 756 ಎಷ್ಟು ಹೆಸರಿಟ್ಟಿದ್ದೀರಿ ರಾಜೀವ್ ಗಾಂಧಿ ಹೆಸರಿನಲ್ಲಿ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಂದ ಇಲ್ಲಿವರೆಗೂ 11.5 ವರ್ಷದಲ್ಲಿ ಯಾವ್ದಾದ್ರು ಒಂದೇ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಯೋಜನೆ ಅಂತಾರೆ ವಿನ ಪ್ರಧಾನಮಂತ್ರಿ ರೊಟೀನ್ ವರ್ಕ್ ಅದು ಪ್ರೋಸೆಸ್, ಇಟ್ ಈಸ್ ದ ಪ್ರೋಸೆಸ್. ನೀವಂಗೆ ಅವರು ಎಲ್ಲೂ ಕೂಡ ಹೆಸರನ್ನು ಇಟ್ಕೊಂಡಿಲ್ಲ. ದಯವಿಟ್ಟು ಎಲ್ಲ ಒಂದು ಕಡೆ ಕುಂಬಳಕಾಯಿ ಕಳ್ಳ ಅಂದರೆ ದುಡ್ಡು ಕೆಲಸಕ್ಕೆ ದಯಮಾಡಿ ನಾವು ಆಗಕ್ಕೆ ಹೋಗಬೇಡಿ. ಯಾವ್ಯಾವುದಕ್ರಿ ಎಂತೆಂಥ ಸ್ಕೀಮ್ಗಳು ಬಂದಿದ್ದೀರಿ ಪ್ರಧಾನಿಗಳ ಜೊತೆಯಲ್ಲಿ. ನೀವು ಬರಬೇಕ್ರಿ, ನೀವು ನಮ್ಮಲ್ಲಿ ದೇಶ ಸುತ್ತಬೇಕು ಏನಾಗಿದೆ ಅಂತ ನೋಡೋದಕ್ಕೋಸ್ಕರ. ಅದಕ್ಕೋಸ್ಕರವಾಗಿ ಅಂತ ಅನೇಕ ಕಾಯ್ದೆಗಳ ಜೊತೆಯಲ್ಲಿ 100 ದಿನ ಆ ದಿವಸದನ್ನು 125 ದಿವಸಕ್ಕೆ ಏರಿಸಿರೋದ್ರಿಂದ 17,000 ಕೋಟಿ ರೂಪಾಯಿ ಜಾಸ್ತಿ ಆಗೋದ್ರೂ ಕೂಡ ನಾವು ಅದನ್ನು ತುಂಬ ವ್ಯವಸ್ಥಿತವಾಗಿ ನೀಡ್ತಾ ಇದ್ದೀವಿ. ಗ್ರಾಮ ಸಭೆಗಳು ಮತ್ತು ಈ ವಿಕೇಂದ್ರೀಕರಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬ್ಲಾಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ಅಂಕಿ ಅಂಶಗಳ ಸಮೇತ ಭಾರತ ಸರ್ಕಾರ ಇದನ್ನು ಕೇಳ್ತಕ್ಕಂಥ ಮೊದಲನೇ ಬಾರಿಗೆ ಎಲ್ಲವೂ ಕೂಡ 1 ರೂಪಾಯಿ ಕೂಡ ಪಾರದರ್ಶಕ ಹೊಸ ಬದಲಾವಣೆಯನ್ನು ಮಾತ್ರ ನಾವು ತಂದಿದ್ದೇವೆ ವಿನ ಇದರಲ್ಲಿ ನಾವು ಏನೇನು ಬೇರೆಗಾಗಿಲ್ಲ. ಇದು ಹೊಣೆಗಾರಿಕೆಯ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ, ಈಗಾಗಲೇ ನಮ್ಮ NDA ಅಂಗಪಕ್ಷವಾಗಿರ್ತಕ್ಕಂಥ ಜನತಾ ದಳದ ನಮ್ಮ ಕೇಂದ್ರದ ಮಂತ್ರಿಗಳು ಹರಿದ್ರೆ ಒಂದು ನಿಮಿಷ ಮಂತ್ರಿಗಳು ಒಂದು ರಾಷ್ಟ್ರ ಒಂದೇ ನಿಮಿಷ ತಗೊಳ್ಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಅಂಕಿಅಂಶಗಳನ್ನ ಕೊಡ್ತಕ್ಕಂಥದಕ್ಕೂ ಕೂಡ ನಾವು ತಯಾರಾಗಿದ್ದೀವಿ. ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೀನಿ, ದೇಶದ ಭದ್ರತೆಗೆ ಈ ದೇಶದಲ್ಲಿರ್ತಕ್ಕಂಥ ಬಲಿಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಕಟ್ಟ ಕಡೆಯಲ್ಲಿದ್ದಂಥ ಧ್ವನಿ ಇಲ್ಲದ ಕೆಲವು ಆಸರೆ ಇಲ್ಲದಂಥ ಕುಟುಂಬಗಳಿದ್ದು ಅಂಥವರನ್ನು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಅವರ ಅನುಭವ. ಯಾರು ಗೊತ್ತಿತ್ತು ಉಜ್ವಲ ಅಂತ ತರಲಿಲ್ಲ ಅಂದರೆ ಹಳ್ಳಿಗಾಡಿನಲ್ಲಿ ಸೌದೆಯನ್ನು ಮಾಡಿ ಒದ್ದಾಡ್ತಾ ಇದ್ದಂಥ ಸಂದರ್ಭವನ್ನು ಇವ್ರಿಗೆ ಏನಾಗಿದೆ, ಯಾವುದೇ ಯೋಜನೆಗಳು ಕೂಡ ಸಾಮಾನ್ಯರಿಗೆ ತಲುಪ್ತಾ ಇದೆ. ಬಡವರ ಕುಟುಂಬ ಕೂಡ ಮೇಲ್ಪಂಕ್ತಿಗೆ ಬರ್ತಾ ಇದೆ. ಒಂದು ಕಡೆ ಉಜ್ವಲ ಗ್ಯಾಸನ್ನು ತಂದಾಗ ಕೂಡ ಇದೇ ರೀತಿ ಚರ್ಚೆಗಳಾದವು. ಏನೆಲ್ಲ ಅದು ಕಾಯ್ದಾಗ ಜೀವನದಲ್ಲಿ ಒಂದಕ್ಕೂ ಬಿಟ್ಟೇ ಇಲ್ಲ. ಇಟ್ಟ ಹೆಸರುಗಳೆಲ್ಲ ಕಿತ್ತಾಕೊಂಡಿದ್ದೀರಿ. ಬರೀ ನೀವು ಎಲ್ಲ ಒಂದು ಕಡೆ ಯಾವುದೋ ಕಾಲದಲ್ಲಿ ನೀವು ಪ್ರಧಾನಿಗಳಾದ್ರಿಂದ ಅವ್ರ ಹೆಸರಿನಲ್ಲೇ ಇರಬೇಕು. ಇದು ನಮ್ಮ ನಾಯಕರಾದ ಪ್ರಧಾನಿಗಳ ಒಂದು ಇಚ್ಛೆ ಅದಲ್ಲ. ಆದ್ರಿಂದ ಇವತ್ತು ನಾವೇನು ಭ್ರಷ್ಟಾಚಾರ ಎಷ್ಟು ಮಟ್ಟಿಗಿದೆ ಸ್ವಾಮಿ ಭ್ರಷ್ಟಾಚಾರ ನಮಗೆ ಗೊತ್ತಿದೆ. 4.33 ಲಕ್ಷ ನಕಲಿ ಕಾರ್ಡ್ಗಳಿವೆ. ಜಾಬ್ ಕಾರ್ಡು ಅಧ್ಯಕ್ಷರೇ 4.33 ಲಕ್ಷ 4.33 ಲಕ್ಷ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ 4.33 ಲಕ್ಷ ಕರ್ನಾಟಕದಲ್ಲಿ ಅದು ಕೋಟಿಗಟ್ಟಲೆ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ 4.33 ಲಕ್ಷ ಯಾರಿವರು? ನೀವೇ ಅಳಿಯಲ್ಲ ಮಗಳ ಗಂಡ ಯಾರೋ ಪಟಾಲಂಗಳ ಹೆಸರು ಮಾಡಿಕೊಂಡು ಏನೆಲ್ಲ ಮಾಡಿಕೊಂಡು ದುಡ್ಡು ತಗೋತೀರಿ. ಅಧಿಕಾರಿಗಳು ಏನು ಮಾಡ್ತಾರೆ, ಕೊಡ್ತಾ ಇದ್ರು. ಇನ್ಮೇಲೆ ಅವೆಲ್ಲ ನಡೆಯುತ್ತು. ಅಧಿಕಾರಿಗಳದ್ದು ನಡೆಯುತ್ತು, ಜನಪ್ರತಿನಿಧಿಗಳು ನಡೆಯುತ್ತು. ಯಾವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಯಾರಿಗೆ ನಾವು ಕೂಲಿಗಾಗಿ ದುಡ್ಡು ಕೊಡ್ತಾ ಇದ್ದೀವಿ ಅವನ ಮನೆಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಕ್ಕಂಥ ಕಾಯ್ದೆ ಮಾಡಿದ್ದೀವಿ. 4.33 ಲಕ್ಷ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೋಗಸ್ ಏನಿದು ಕಾರ್ಡ್ಗಳ ಸಂಖ್ಯೆ. ಆದ್ದರಿಂದ ಈ ಜಾಬ್ ಕಾರ್ಡ್ಗಳು ಏನಿದೆ ಇದು ಒಂದು ನಕಲಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಇದಕ್ಕೋಸ್ಕರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 2.8 ಕೋಟಿಯಷ್ಟು ಹಣವನ್ನು ಮೀಸಲಿಡ್ತಕ್ಕಂಥದ್ದು. ಈ ಯೋಜನೆಗೆ 95,000 ಇದಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವತ್ತು ಇದರಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ತಕ್ಕಂಥ ಸಂಖ್ಯೆ ಬಂದು 48 ಇತ್ತು, ಇವತ್ತು 57 ಜಾಸ್ತಿ. 2025 ಯೋಜನೆಗೆ 85,334 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದರಲ್ಲಿ 5.78 ಕೋಟಿ ಮನೆಗಳು ಅರ್ಹ ವ್ಯಕ್ತಿಗಳಿಗೆ ಉದ್ಯೋಗ ನೀಡಲಾಗಿದೆ. ರಾಜ್ಯದಲ್ಲಿ ಅಧ್ಯಯನ ನಡೆಸಿದ ಇದೇ ಒಂದು ಬಜೆಟ್ನಲ್ಲಿ 6.64 ಕೋಟಿ ಮನೆಗಳ
ಅರ್ಹ ವ್ಯಕ್ತಿಗಳಿಗೆ ಏನು ಇವತ್ತು ಸಾಮಾನ್ಯರಿಗೆ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ನನಗನ್ನಿಸ್ತದೆ ಅವ್ರು ಏನು ನೋಡೋಕ್ಕೆ ತಯಾರಾಗಿಲ್ಲ. ಈ ಒಂದು ಯೋಜನೆಗಳು ಬಾಧಿತ ಆಗಬೇಕಾದ್ರೆ, ಕುಂಠಿತ ಆಗಬೇಕಾದ್ರೆ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿಯಿಂದ ಇವೆಲ್ಲವೂ ಕೂಡ ಅನಾನುಕೂಲ ಆಗ್ತಾ ಇತ್ತು. ಆದ್ದರಿಂದ ನಾನು ಹೇಳ್ತಾ ಇರೋದಲ್ಲ, ಇದನ್ನು CAG ಏನು ಇವತ್ತು CAG ವರದಿ ಇರ್ಬೋದು, ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಇರೋದು ಎಲ್ಲವೂ ಕೂಡ ಕಾಟಾಚಾರಕ್ಕೆ ಮಾಡ್ತಾ ಇದ್ರು. ಇವತ್ತು ಅದನ್ನು ಅಕೌಂಟಬಿಲಿಟಿ ಮಾಡಿದ್ದಾರೆ. ಯಾವ ರೀತಿ ಅಕೌಂಟಬಿಲಿಟಿ ಮಾಡಿದ್ದಾರೆ ಅಂದರೆ ಸಾಹೇಬ್ರೆ, ಒಬ್ಬರೇ ಒಬ್ಬ ಏನಾದರೂ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಅವನು ಕೂಡ ಬಿಹೈಂಡ್ ದಿ ಬಾರ್. ಸಾರ್ವಜನಿಕರ ಹಣ ಒಂದು ಪೈಸನೂ ಕೂಡ ಪೋಲಾಗಬಾರ್ದು. ಅವ್ರಿಗೇನು ಬಡವರು ಕೊಡ್ತೀವಿ ಬಡವರಿಗೆ ತಲುಪಬೇಕು, ಅದು ನಿಜವಾದ ಬಡವರಿಗೆ ತಲುಪಬೇಕು. ಈ ನಿಟ್ಟಿನಲ್ಲಿ ನಾವು ಆ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯ ದೃಷ್ಟಿಕೋನಗಳು. ಜಿ ರಾಮ್ಜಿ ಕಾಯ್ದೆ ದೃಷ್ಟಿಕೋನ 16 ಜನಪರ ಕಲ್ಯಾಣವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರ ಇದಕ್ಕೆ ಇನ್ನಷ್ಟು ಬಲ ತಂದಿದೆ. ವರ್ಧಿತ ಜೀವನೋಪಾಯದ ಭದ್ರತೆ ಖಚಿತಪಡಿಸುವುದು. ಅವರ ಜೀವನೋಪಾಯದ ಭದ್ರತೆ ಏನಿವತ್ತು ನಾವು ನಿಗದಿ ಮಾಡಿದ್ದೀವಿ ಇಷ್ಟು ದಿನ ಅಂತ, ಇಂತಿಷ್ಟು ದಿನ ಅಂತ, ಒಂದು ದಿನಾನೂ ಕೂಡ ಕಡಿಮೆ ಆಗಬಾರ್ದು. ಆಮೇಲೆ ಅದಲ್ದಿರ ಗುಣಮಟ್ಟದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಆ ಕೆಲಸ ಕಾರ್ಯಗಳು, ಸ್ವತ್ತುಗಳ ಮೇಲೆ ಇರ್ತಕ್ಕಂಥದ್ದು ಅದು ಕೂಡ ಚೆನ್ನಾಗಾಗಬೇಕು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡತಕ್ಕಂಥದ್ದಕ್ಕೆ ತಂತ್ರಜ್ಞಾನವನ್ನು ಅಳವಡಿಸ್ತಕ್ಕಂಥದ್ದು. ದೆಹಲಿಯಲ್ಲಿ ಕುಳಿತುಕೊಂಡು ಭಾರತ ಸರ್ಕಾರ ಒಂದು ಕಡೆ ನೋಡಿದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಕುಳಿತುಕೊಂಡು ಕೂಡ ನರೇಗಾದಲ್ಲಿ ಇರ್ತಕ್ಕಂಥ ಕೆಲವು ಇಡುತೊಡರುಗಳನ್ನು, ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥದಕ್ಕೆ ಮೊದಲ ಬಾರಿಗೆ ಈ ದೇಶಕ್ಕೆ ಭವಿಷ್ಯ ಇದೆ ಅಂತ ಪದೇ ಪದೇ ನಾವು ಮಾತಾಡ್ತಾ ಇರ್ತೀವಿ. ಈ ಭವಿಷ್ಯ ಭಾರತಕ್ಕೆ ಈ ಒಂದು ಯೋಜನೆ